ಕಾಫಿ ಕುಡಿಯೋದು ಕೊಟ್ಟಿದ್ದು, ಸ್ನಾನ ಮಾಡ್ಕೊಳ್ಳೋದಕ್ಕಲ್ಲ. ಬಳೆ ಚಳಿ ಆಗ್ತಾ ಇದೆ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದು ಟ್ಯಾಂಕ್ ಸಿಂಟೆಕ್ಸ್ ಇದ್ದಂಗೆ. ಇಲ್ಲಿರೋ ನೀರು ಈ ನಲ್ಲಿ ಮುಖಾಂತರ ಆಚೆ ಬರುತ್ತೆ ನೆಗಡಿ ಆದಾಗ. ಇಲ್ಲಿಂದ ಬರೋದು 2 ನಲ್ಲಿಗಳು. ಇದು ಇಲ್ಲಿ ನೀರಿರುತ್ತಾ? ಇಲ್ಲಿ ನೀರು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಕಳ್ಸಾಚೆ ಇರುತ್ತೆ. ವೇಸ್ಟ್ ನೀರಾ? ಇನ್ನೇನು ಅದು ಅಡುಗೆಗೆ ಯೂಸ್ ಮಾಡ್ತೀವಿ. ಇಲ್ಲಿಂದ ಬಂದಿರೋ ತಲೆ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಅವಾಗ ನೋವು ಬಂದ್ರೆ. ನೋಡಿ ಫ್ರೆಂಡ್ಸ್, ಹಿಂಗ ಆಡ್ಕೊಂತಾರೆ ನನ್ನ ಹಸ್ಬೆಂಡ್. ಏನ್ ನೀನು ಒಬ್ಳೆ ಇದನ್ನ ಕಂಡಿಡ್ದಿದ್ಯಾ ಇಲ್ಲ ನೀನು ಒಬ್ಳೆ ಯೂಸ್ ಮಾಡ್ತಾ ಇದ್ಯಾ? ಯಾರು ಯೂಸ್ ಮಾಡ್ದಲ್ಲಿ ಇರೋದು? ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಂಗಳವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 7:45ಗೆ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಫ್ರೆಂಡ್ಸ್, ಇವಾಗ ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ಇವಾಗ ಲಾಗ್ಗೆ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ. ತುಂಬ ದಿನ ಆಯಿತು ನಾನು ಬಿಸಿನೀರು ಕುಡಿದು ಆ ಅಭ್ಯಾಸನ ಬಿಟ್ಟಿದ್ದೆ. ಸೊ ಇವಾಗ ಹೆಂಗಿದ್ರು ಕೋಲ್ಡ್ ಇದೆಯಲ್ವಾ, ಹಾಗೆ ವೆಯ್ಟ್ ಲಾಸು ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬಿಸಿನೀರು ಕುಡಿತಾ ಇದ್ದೀನಿ. ಸೂರ್ಯನ ಬೆಳಕಲ್ಲಿ ಬಿಸಿನೀರು ಕುಡಿಯೋಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಮನೇಲಿ ಬೆಳಗ್ಗೆನೇ ನೀರು ಬಿಟ್ಬಿಡ್ತಾರೆ. ಸೊ ಇದು ಪಂಚಾಯತಿಂದ ಬಿಡೋ ನೀರು. ಅಡುಗೆಗೆಲ್ಲ ನಾನು ಇದೇ ನೀರನ್ನ ಬಳಸ್ತೀನಿ. ಈಗ ನೋಡಿ ಬಿಂದಿಗೆಯಲ್ಲಿ ನೀರು ಹಿಡಿತಾ ಇದ್ದೀನಿ. ನಾನು ತುಂಬಕ್ಕೂ ಬಿಂದಿಗೆ ತುಂಬ ನೀರು ಹಿಡಿಯಲ್ಲ, ಯಾಕಂತಂದರೆ ಒಂದು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟಿದೆ. ತುಂಬ ಹಿಡಿದ್ರೆ ನೀರೆಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ನಾನು ಮುಕ್ಕಾಲಿಗೆ ಮಾತ್ರ ನೀರು ಹಿಡಿತೀನಿ. ನೋಡಿ ಅದನ್ನ ಎತ್ಕೊಂಡು ಹೋಗ್ತಾ ಇದ್ದರೆ ನೀರೆಲ್ಲ ಹೊರಗಡೆ ಬೀಳ್ತಾಯಿದೆ. ನಿಧಾನಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ತುಂಬಿದ್ಕೊಳ್ಳೋ ತುಳ್ಕಲ್ಲ ಅಂತ. ಇದನ್ನ ನೋಡಿದ್ರೆ ಮುಕ್ಕಾಲಿಗಿರೋದಕ್ಕೆ ಮನೆಯೆಲ್ಲ ಚೆಲ್ಕೊಂಬರ್ತಾಯಿತ್ತು ನೀರು. ಸೊ ನೋಡಿ, ಹಾಗೆ ಅಡುಗೆನೂ ಕೂಡ ಆಗ್ತಾಯಿದೆ. ಬೆಳಿಗ್ಗೆ ಇಷ್ಟೆಲ್ಲ ಕೆಲಸ ಇರುತ್ತೆ. ಈ ಕೆಲಸ ಎಲ್ಲ ಮಾಡಿಬಿಟ್ಟು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ. ಇನ್ಮೇಲೆ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಅಮ್ಮ ಬೆಳಗ್ಗೆನೇ ಗೋಧಿ ಹಿಟ್ಟು ರೆಡಿ ಆಡ್ತಿದ್ದಾರೆ. ಸೊ ದಿನ ಲವ್ ಬರ್ಡ್ಸ್ ನೋಡ್ತಾ ನನ್ನ ದಿನಚರಿ ಈ ನಡುವೆ ಪ್ರಾರಂಭ ಆಗ್ತಾ ಇದೆ. ಈ ಲವ್ ಬರ್ಡ್ಸ್ ಕಾಸ್ಟ್ ಎಷ್ಟು ಅಂತ ಒಬ್ಬರು ಕಮೆಂಟ್ ಮಾಡಿದ್ರಲ್ಲ. ಸೊ ಈ 2 ಪೇರು ಎಷ್ಟಾಯಿತು ಅಂದರೆ 650 ಆಯಿತು. ಕೇಜ್ ಒಂದು 400, ಹಾಗೆ ಇದಕ್ಕೆ ಫುಡ್ಡು 100. ಸೊ ಟೋಟಲಿ 1150 ಆಯಿತು ನಮಗೆ. ಹಾಯ್ ಮಾಡಮ್ಮ. ಅದಕ್ಕೆ 3 ಗಿಳಿ ಮರಿಗಳು. ನೀವಲ್ಲಪ್ಪ ಪಾಪು. ಕಾಫಿ ಕುಡಿಯೋದು ಕೊಟ್ಟಿದ್ದು, ಸ್ನಾನ ಮಾಡ್ಕೊಳ್ಳೋದಕ್ಕಲ್ಲ. ಫ್ರೆಂಡ್ಸ್, ಏನಾಯಿತು ಗೊತ್ತಾ, ನಾನು ಕಾಫಿ ಕುಡಿತಾ ಇದ್ದೆ ಕುತ್ಕೊಂಡು. ಅದು ಏನಾಯ್ತೋ ಗೊತ್ತಿಲ್ಲ, ಸಡನ್ನಾಗಿ ಕಾಫಿ ಎಲ್ಲ ಮೈ ಮೇಲೆ ಚೆಲ್ಕೊಂಬಿಟ್ಟೆ ಫ್ರೆಂಡ್ಸ್. ಒಂಚೂರೇ 2 ಸಿಪ್ ಅಷ್ಟೇ ಕುಡ್ತಿದ್ದು ಕಾಫಿ, ಎಲ್ಲ ಚೆಲ್ಲೋಯ್ತು. ಬೇಜಾರಾಗೋಯ್ತು. ನನ್ನ ಗಂಡ ಚೆನ್ನಾಗಿ ರೇಗಿಸಿದ್ರು ನನ್ನ. ಐ ಲವ್ ಯು ಚಿನ್ನು, ಐ ಲವ್ ಯು ಟು ಬೇಬಿ. ಅಯ್ಯೋ ಸುಮ್ಮನೆ ವಿಡಿಯೋ ಮಾಡ್ತಿದ್ದಾರೆ, ಯೂಟ್ಯೂಬಲ್ಲಿ ಹಾಕ್ಬಿಡ್ತಾರೆ ಕಣೆ, ವೈರಲ್ ಆಗೋಗ್ತೀವಿ, ಸುಮ್ಮನೆ. ಅಯ್ಯೋ ಇವಳೊಬ್ಳು ಪೆದ್ದಿ, ಇವಳಿಗೇನು ಗೊತ್ತಾಗಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫ್ರೆಂಡ್ಸ್, ಬೇಳೆಭಾತ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಇವತ್ತು ಲೇಟ್ ಆಗೋಯ್ತು. ಪಾಪಕ್ಕೆ ಸಿರಪ್ ಹಾಕ್ಸೋದೇ ಲೇಟ್ ಆಗೋಯ್ತು. ಅವಳು ಓಡ್ತಾಳೆ, ಒಂದು ಕಡೆ ಇರೋದಿಲ್ಲ ನನ್ನ ಮಗಳು, ಓಡ್ತಾನೆ ಇರ್ತಾಳೆ. ಸೊ ಹೆಂಗೋ ಹಿಂಗೂ ಅವಳನ್ನ ಕಟ್ಟಾಕಿ ಸಿರಪ್ ಹಾಕ್ಸ್ಬಿಟ್ಟಿದ್ದೀವಿ. 1 ಅಲ್ಲ 4-5 ಸಿರಪ್ ಹಾಕಿರೋದು ಪಾಪ ಅವಳಿಗೆ. ಅವಳು ಕುಡ್ದು ಸಾಕೈತೆ. ಎಲ್ಲ ಸ್ವೀಟಾಗೇ ಇದೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ನಾನು ಮಗು ಥರ ನಾನು ಸಿರಪ್ ಕುಡ್ದಿದ್ದೀನಿ. ಯಾಕೆ ಅಷ್ಟೊಂದು ಕೈ ಇದೆಯಾ, ಯಾಕೆ ಇವಳು ಕುಡಿತಾ ಇಲ್ಲ ಅಂತ ಅಂದ್ಬಿಟ್ಟು. ಎಲ್ಲ ಚೆನ್ನಾಗಿದ್ದಾವೆ, ಆದರೆ ಅವಳು ಬಾಯಲ್ಲೇ ಇಟ್ಕೊತಾ ಇಲ್ಲ. ಸಿರಪ್ ಅಂದ್ರೆ ಭಯಪಡ್ತಾ ಇದ್ದಾಳೆ ನನ್ನ ಮಗಳು. ಸೊ ಅಡುಗೆ ಮನೆ ನೋಡಿ, ಬೆಳಗೊತ್ತು ನಮ್ಮ ಅಡುಗೆ ಮನೆ ಹೆಂಗಿರುತ್ತೆ ಅಂದರೆ ಮಾರ್ಕೆಟ್ ಇದ್ದಂಗಿರುತ್ತೆ.
ಖಂಡಿತ ನೋಡೋಕ್ಕಾಗಲ್ಲ ಫ್ರೆಂಡ್ಸ್, ಹಂಗಿರುತ್ತೆ. ಸೊ ಮಧ್ಯಾಹ್ನ ನಾನು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಪಾಪುನ ರೆಡಿ ಮಾಡಿಸಿ ಅವಳಿಗೆ ಬಟ್ಟೆ ಹಾಕಿ ಜಡೆ ಹಾಕಿ ರೆಡಿ ಮಾಡಿ ಅವಳು ಅಂಗನವಾಡಿ ಕಳಿಸ್ಬೇಕು. ಆಲ್ರೆಡಿ ಅಂಗನವಾಡಿಯಿಂದ ಟೀಚರ್ ಕಾಲ್ ಮಾಡಿದ್ದಾರೆ, ಯಾಕೆನ್ನೂ ಬರಲಿಲ್ಲ ಅಂತ. ಎಷ್ಟೇ ಟ್ರೈ ಮಾಡಿದ್ರು ಲೇಟೇ ಆಗುತ್ತೆ ಪಾಪುನ ರೆಡಿ ಮಾಡಿ ಕಳಿಸೋದು. ಅದು ಮೇಲೆ ಸಿರಪ್ ಕೊಡೋದಿತ್ತಲ್ಲ, ಅದಕ್ಕೆ ಲೇಟ್ ಆಯಿತು. ಸೊ ಬನ್ನಿ ನಾನು ಕಂಟಿನ್ಯೂ ಮಾಡಿ. ಫ್ರೆಂಡ್ಸ್, ಈಗ ಪಾಪುನ ಅಂಗನವಾಡಿಗೆ ಬಿಟ್ಟು ಬಂದೆ. ಅಂದಿವೆ ಬರುವಾಗ ಅಂಗಡಿಯಲ್ಲಿ ನಾನು 20 ರೂಪಾಯಿ ಕೊಟ್ಟು ಈ ತೊಗೊಂಡು ಬಂದಿದ್ದೆ ನೋಡಿ ಖಾರ ಬುಂದಿ. ನಿಜವಾಗ್ಲೂ ಇದಕ್ಕಿಂತ ಬೇಲ್ಪುರಿ ತೊಗೊಂಡಿದ್ರೇ 20 ರೂಪಾಯಿಗೆ ಬರ್ತಿತ್ತು. ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು. ಈಗ ನೋಡಿ ಬೇಳೆ ಬಾತ್ಗೆ ಖಾರ ಬುಂದಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಖಾರ ಬುಂದಿ ಹಾಕ್ಕೊಂಡು ತಿಂತಾಯಿದ್ದೀವಿ. ಅಲ್ಲಿ ಸೈಡ್ಸಲ್ಲಿಲ್ಲ, ಮಧ್ಯದಲ್ಲಿ. ಇದು ಟ್ಯಾಂಕ್ ಸಿಂಟೆಕ್ಸ್ ಇದ್ದಂಗೆ. ಇಲ್ಲಿರೋ ನೀರು ಈ ನಲ್ಲಿ ಮುಖಾಂತರ ಆಚೆ ಬರುತ್ತೆ ನೆಗಡಿ ಆದಾಗ. ಇಲ್ಲಿಂದ ಬರೋದು 2 ನಲ್ಲಿಗಳು. ಇದು ಇಲ್ಲಿ ನೀರಿರುತ್ತಾ? ಇಲ್ಲಿ ನೀರು ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ಟಿ ಇರುತ್ತೆ. ವೇಸ್ಟ್ ನೀರಾ? ಇನ್ನೇನದು ಅಡುಗೆಗೆ ಯೂಸ್ ಮಾಡ್ತೀನಿ. ಇಲ್ಲಿಂದ ವೇಸ್ಟ್ ಇರಂತೆ. ಚೆನ್ನಾಗಿ ಮಸಾಲೆ ಇಲ್ಲೇ ಯಾವಾಗಲೂ ತಲೆನೋವು ನೆಗಡಿ ಬಂದಾಗ. ತಲೆ ಇದೆ ಅಂತ ಕನ್ಫರ್ಮ್ ಆಗುತ್ತೆ ಅವಾಗ ನೋವು ಬಂದರೆ. ನೋಡಿ ಫ್ರೆಂಡ್ಸ್, ಹಿಂಗೆ ಆಡ್ಕೊಂತಾರೆ ನನ್ನ ಹಸ್ಬೆಂಡ್. ಇಲ್ಲ ಅಂತ ಒಪ್ಕೋಗೋದ್ರೆ ತಲೆ ಇಲ್ಲ ಅಂತ. ಇವಾಗ ಎಲ್ಲಿಗೆ ಅಮೃತಾರ್ಜನ ಹಚ್ತಾರದು? ಟ್ಯಾಂಕ್ಗೆ. ತಲೆಗೆ ಮತ್ತೆ ತಲೆ ಇದೆ ಅಂತ ತಾನೇ ಅರ್ಥ. ತಲೆ ಇದ್ರೆ ಸರಿ ಆಗುತ್ತೆ. ಸಾಕು. ನಲ್ಲಿ ಇದು ಕೊಡವೆ ಬಾವಿ ಬಂದ್ಬಿಟ್ಟಾತ. ಬೇಕಾ? ಎಷ್ಟು ನೀರು ಬೇಕು ಹೇಳಿ ಕುಡಿಯಕ್ಕೆ ನಿಮಗೆ? ಇವ ಬಳೆ ಚಳಿ ಆಗ್ತಾ ಇದೆ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 1 ಅವರ್ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದೆ ಫ್ರೆಂಡ್ಸ್. 3 ಅವರ್ಸ್ ನಿದ್ದೆ ಮಾಡಿದೆ. ಇವತ್ತೇನು ಬೆಳಗ್ಗೆನೇ ನಿದ್ದೆ ಮಾಡಿದ್ದೀನಿ. ಹುಷಾರಿಲ್ವಲ್ಲ, ರೆಸ್ಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಮಾತ್ರೆ ಹಾಕ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. 3 ಗಂಟೆ ಆಗಿರೋದೇ ಗೊತ್ತಿಲ್ಲ. ಅಂಗನವಾಡಿಯಿಂದ ಕಾಲ್ ಬಂತು. ಈಗ ಬೈಕಲ್ಲಿ ಪಾಪನ ಕರ್ಕೊಂಡು ಬಂದ್ವಿ. ನನ್ನ ಮಗಳು ಬಂದಿದ್ದ ತಕ್ಷಣ ಜ್ಯೂಸ್ ಬೇಕು ಅಂತ ಕೇಳಿದ್ಲು. ಅದಕ್ಕೆ ನಾನು ನಿಂಬೆಹಣ್ಣು ಹಾಕಿ ಒಂಚೂರು ಉಪ್ಪು ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಕೊಡ್ತಾಯಿದ್ದೀನಿ. ಜ್ಯೂಸಿಂದ ಆದರೂ ನೀರು ಕುಡೀಲಿ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೇನು ತೋರಿಸಿದ್ದೀನಿ ನೋಡಿ, ಪೀಡಿಯಾಶ್ಯೂರ್ ಅಂತ. ಇದನ್ನು ನಾನು ಪಾಪುಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಇದನ್ನು ಕೊಡೋಣ ಅಂತಿದ್ದೀನಿ. ಸೊ ಇದು 2 ಇಯರ್ಸಿಂದ 6 ಇಯರ್ಸ್ವರೆಗೂ ಕೊಡ್ಬೋದು. ಸೊ ನೋಡಿ, ಏನು ನೀನು ಒಬ್ಬಳೇ ಇದನ್ನು ಕಂಡುಹಿಡ್ದಿದ್ಯಾ ಇಲ್ಲ ನೀನು ಒಬ್ಬಳೇ ಯೂಸ್ ಮಾಡ್ತಾಯಿದ್ಯಾ? ಯಾರು ಯೂಸ್ ಮಾಡ್ದಲ್ಲಿ ಇರೋದು? ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನನ್ನ ಹಸ್ಬೆಂಡ್ ಇದ್ದಿದ್ದೆ ಬಿಡಿ ಫ್ರೆಂಡ್ಸ್, ಏನೋ ಒಂದು ಹೇಳೋದು. ಈಗ ನಾನು ಬೇಲ್ಪುರಿ ಮಾಡೋಣ ಅಂತ ಅಂದ್ಕೊಂಡು ತರಕಾರಿ ಎಲ್ಲ ಹಚ್ಕೊಂಡು, ಅಂದರೆ ತರಕಾರಿ ಅಂದರೆ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಎಲ್ಲ ಹಚ್ಕೊಂಡು, ಕೊತ್ತಂಬರಿ ಎಲ್ಲ ಹಾಕಿ, ಉಪ್ಪು ಖಾರ ಎಲ್ಲ ಹಾಕಿ, ಹುಣಸೆಹಣ್ಣೆಲ್ಲ ಹಾಕಿ, ಹಾಗೆ ಇದು ನೋಡಿ ಜೋಳದ್ದು ಮಿಕ್ಸ್ಚರು ಅದನ್ನು ಕೂಡ ಹಾಕಿ, ನಿಂಬೆಹಣ್ಣೆಲ್ಲ ಹಿಂಡಿದ ತಕ್ಷಣ ನನಗೆ ನಿಜವಾಗ್ಲೂ ತಿನ್ನಬೇಕು ಅನಿಸ್ತು. ಬಾಯಲ್ಲಿ ನೀರು ಬಂದುಬಿಡ್ತು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲರೂ ತಿಂತಾಯಿದ್ದೀವಿ. ಅಪ್ಪಗೆ ಹಾಕ್ಕೊಟ್ಟೆ, ಆಮೇಲೆ ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟೆ. ಪಾಪುಗೆ ಬರೀ ಪುರಿ ಮಾತ್ರ ಹಾಕ್ಕೊಟ್ಟೆ. ನೋಡಿ ಅವಳು ತಿಂತಾಯಿದ್ದಾಳೆ. ಈಗ ನಾನು ಕೂಡ ಟಿ ವಿ ನೋಡಿಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಪುರಿ ಎಲ್ಲ ಚೆಲ್ಬಿಟ್ಲು ನನ್ನ ಮಗಳು. ಸಾರಿ ಯಾಕಮ್ಮ ತಗಲಿಸ್ದೆ ಅಂತನಾ? ನೋಡಿ ಫ್ರೆಂಡ್ಸ್, ಇಲ್ಲಿ ತಗಲಿಸಿದ್ಲು ನನ್ನ ಮಗಳು. ಸಾರಿ ಕೇಳ್ತಿದ್ದಾಳೆ ತಕ್ಷಣ. ಇಂಟೆಲಿಜೆಂಟ್ ನನ್ನ ಮಗಳು. ಸ್ಕೂಲಲ್ಲಿ ಏನು ಹೇಳ್ಕೊಟ್ರಮ್ಮ? ಈ ಹೇಳ್ಕೊಟ್ರಾ? ಬಿಟ್ಬಿಡ್ತೀಯಲ್ಲ ಯಾಕೆ? ಹೇಳು ಒಂದ್ಸರಿ ಈ ಹೇಳು. ಅಮ್ಮ ಎಲ್ಲಿಗೋಗ್ತಾ ಇದೆಯಾ? ಸ್ಲಿಪ್ಪರ್ ಹಾಕೊಂಡಿರೋ ಹೋಗ್ಬಾರ್ದು, ಕಾಲಕ್ಕೆ ಚುಚ್ಚುತ್ತೆ. ಬಾಯಿಲಿ. ವೇರ್ ಇಸ್ ಯುವರ್ ಶೂ? ಬಾಬಾ ಬೇಡವಾ? ಅಯ್ಯೋ ಅಳ್ತಾ ಇದೆ ನೋಡು ಪಾಪ, ಅದು ಅಳ್ತಾ ಇದೆ. ಎತ್ಕೊಂಬ. ಅಳ್ತಾ ಇದೆ ನೋಡು, ಅಳಿಸ್ಬಿಟ್ಟೆ ನೀನು ಅದಕ್ಕೆ. ಅಯ್ಯೋ ಕಿವಿ ಇಟ್ಕೊಂಬಾರ್ದೆ, ನೋವುತ್ತೆ ಅದಕ್ಕೆ. ಸಾರಿ ಕೇಳು. ಸಾರಿ ಕೇಳ್ತು. ಬಾಯ್. ಎಲ್ಲಿಗೋಗ್ತಾ ಇದೆಯಾ?
ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕು. ಬಾಯ್ ಮಾಡು ಅಕ್ಕಗೆ. ವೆರಿ ಗುಡ್. ಬಾ ಕ್ಲೀನಾಗಿ ಜುಟ್ಟು ಹಾಕ್ತೀನಿ. ಎಲ್ಲಿ ಹೋಗ್ತಾ ಇದೆಯಾ ಅಮ್ಮ ಬರೀ ಕಾಲಲ್ಲಿ? ಶೂ ಹಾಕ್ತೀನಿ ಬಾ. ಬಾ ಅಮ್ಮ, ಆಟ ಮಾಡಬಾರ್ದು. ಕಾಲು ಚುಚ್ಚುತ್ತೆ ಮುಳ್ಳು ನೋಡು, ಮುಂದೆ ಮುಳ್ಳೈತೆ, ಚುಚ್ಚುತ್ತೆ ಅದು. ಬಾ ಶೂ ಹಾಕ್ತೀನಿ, ಬಾ ಹಾಕ್ತೀನಿ ಶೂ. ಬಾಬಾ ಬೇಡವಾ? ಸರಿ ಬಿಡು, ಒಳಗಡೆ ಇಟ್ಟೋಣ. ಇನ್ನೇನು ಬೇಕು ನಿಂಗೆ? ಕಳ್ಳೇನಿಕ್ಕೆ ಬಾಯಲ್ಲಿ ಇಕ್ಕೊಳಕ? ಏನಕ್ಕೆ ಕಳ್ಳು ನಿಂಗೆ? ಬಾಬಾವನ್ನ ಅರ್ಥ ಮಾಡಕ್ಕ? ಓಹೋ ಬೇಡಮ್ಮ, ಪಾಪ ಅಳುತ್ತದೋ. ತಗೋ. ಹೆಂಗಮ್ಮ ದೇವ್ರ ಕೈ ಮುಗಿಯೋದು ನೀನು? ವೆರಿ ಗುಡ್. ಕೈ ಕಟ್ಟೋದು ಹೆಂಗೆ ಹೇಳು? ಕೈ ಕಟ್ಟು. ಹೆಂಗೆ ಕೈ ಕಟ್ಟೋದು? ಡ್ಯಾನ್ಸ್ ಇಡಮ್ಮ. ಐ ಐ ಐ ಐ ಅಯ್ಯ. ಯಾರು ಹೇಳ್ಕೊಟ್ಟಿದ್ದು ಹಿಂಗೆ ಡ್ಯಾನ್ಸ್? ಏನು ಮಳೆ ಎಲ್ಲಿ ಬರ್ತಾ ಇದೆ? ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ. ಸ್ಕೂಲ್ ಬಸ್ ನೋಡು ಬಂತು, ಸ್ಕೂಲ್ ಬಸ್. ಬಾಯ್ ಮಾಡು ಎಲ್ಲರಿಗೂ, ಬಾಯ್ ಮಾಡು. ಬಾಯ್. ಅಯ್ಯೋ ಬಾಯ್. ಯಾರೂ ನೋಡಲಿಲ್ಲಮ್ಮ, ಯಾರು ಮಕ್ಕಳೇ ಇಲ್ಲ ಅದರಲ್ಲಿ. ನೀನು ಹೋಗ್ತೀಯಾ ಸ್ಕೂಲ್ ಬಸ್ಸಲ್ಲಿ ಸ್ಕೂಲ್ಗೆ? ಹೋಗ್ತೀಯಾ? ಅಮ್ಮ ನಾನು, ಅಪ್ಪ ಅಲ್ಲ. ಏಯ್ ಅಮ್ಮ ಅನ್ಬೇಕಿ. ನೋಡಿ ಜುಟ್ಟಿಂದ ಹಾಕು, ಈ ಕಡೆ ಜುಟ್ಟಿಂದ ಹಾಕು, ಹಾಕೋ. ಬಾಯಿಗೆ ಬರುತ್ತೆ, ಹಾಕೋ ಹೊರಗಡೆ. ಗುಗ್ಗಯ್ಯ ಎಲ್ಲಿ ಬಂದ ಗುಗ್ಗಯ್ಯ? ಗಗಯ್ಯ ಬಂದ್ರೆ ಏನು ಮಾಡ್ತೀಯಾ? ಅಮ್ಮನ ಎತ್ಕೊಂಡು ಹೋದ್ರೆ ಏನು ಮಾಡ್ತೀಯಾ? ನಿಂಗೆ ಅಮ್ಮ ಬೇಡ ಬೇಕಾ? ಅಮ್ಮ ಬೇಕಾ? ಅಪ್ಪ ಅಜ್ಜಿ ತಾತ ಗೊಗ್ಗಯ್ಯ? ಗೊಗ್ಗಯ್ಯ ಬೇಡ. ಸ್ಕೂಲು ಬೇಕಾ? ಐ ಖುಷಿನಾ ಸ್ಕೂಲ್ ಅಂದರೆ? ಅಮ್ಮ ಹೆಸ್ರೇನಮ್ಮ? ಅದು ನಿನ್ನ ಹೆಸ್ರೇ ಕೃತಿಕ್ಷಾ? ನಿನ್ನ ಹೆಸ್ರೇನು? ಅಮ್ಮ ಹೆಸ್ರೇನು? ಅಪ್ಪ ಹೆಸ್ರೇನು? ಅಜ್ಜಿ ಹೆಸ್ರೇನು? ಎಲ್ಲರ ಹೆಸರು ಕೃತಿಕನಾ? ಹಾಂ ಕೃತಿಕ. ಯಾರ ಹೆಸರು ಕೇಳಿದ್ರು ಕೃತಿಕಾ. ಸಾಯಂಕಾಲ 5 ಗಂಟೆಯಲ್ಲಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀವಿ. ಅಪ್ಪಗೆ, ನನಗೆ, ಹಸ್ಬೆಂಡ್ಗೆ ಮಾಡಿಕೊಟ್ಟೆ. ಬಾಯಲ್ಲಿ ಇಟ್ಕೊಂಡಿದ್ದ ಸಿರಪ್ ಹಾಕ ನಿಂಗೆ ಕುಂತಾರ ಬಾಯಲ್ಲಿ. ಏನು ಸಿಗುತ್ತೆ ನಾನು ಇಟ್ಕೊಂತಾರೆ ಬಾಯಲ್ಲಿ? ಹಾಕಿ ನಿಂಗೆ ಸಿರಪ್ಪು. ಬರೀ ಅಂತ ಸ್ಲೇಟು ಬಲ್ಪ್ ಕೊಟ್ಟರೆ ಬಲ್ಪನ್ನ ಎಲ್ಲ ಬಾಯಲ್ಲಿ ಇಟ್ಕೊಂಡು ಅಗ್ಬಿಟ್ಟಿದ್ದಾಳೆ. ಅದಕ್ಕೆ ಅವಳು ಬೈದು ಇವಾಗ ಅವಳನ್ನ ಕಲಿಸಿದ್ದೀನಿ. ಬೆಡ್ಶೀಟ್ ಎಲ್ಲ ಒಗ್ಬಿಟ್ಟಿದ್ದೀವಿ ನೋಡಿ. ಇವಾಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು, ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಬೇಕು. ಮೊದಲು ಒಂಥರ ಚೆನ್ನಾಗಿತ್ತು, ಇವಾಗ ಈ ನೆಟ್ಟೆಡ್ ಹಾಕಿರೋದ್ರಿಂದ ಅದನ್ನೆಲ್ಲ ತೆಗೆದು ಬೆಡ್ ಕ್ಲೀನ್ ಮಾಡ್ಕೊಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹರ್ಷು ಮತ್ತು ಕೃತಿಕ್ಷಾ ಇಬ್ಬರು ಇದಕ್ಕೆ ಹೋಗಿದ್ದಾರೆ ಹಾಲು ತರೋಕ್ಕೆ ಸ್ಟೋರ್ ಹತ್ರ. ಸೊ ಅವ್ರು ಬರೋಷ್ಟೊತ್ತಲ್ಲಿ ನಾನು ಬೆಡ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ಅವ್ರು ಹೋಗೋದನ್ನೇ ಕಾಯ್ತಾ ಇದ್ದೆ ನಾನು, ಅವ್ರು ಹೋಗಿದ ತಕ್ಷಣ ಬೆಡ್ ಕ್ಲೀನ್ ಮಾಡ್ಕೊಬೋದು ಅಂತ. ಸೊ ಅವ್ರು ಬರೋಷ್ಟೊತ್ತಲ್ಲಿ ಕ್ಲೀನಾಗಿ ನೆಟ್ಟೆಡ್ ಎಲ್ಲ ಹಾಕ್ಬಿಡ್ತೀನಿ, ಇಲ್ಲ ಸೊಳ್ಳೆಗಳೆಲ್ಲ ಒಳಗಡೆ ಸೇರ್ಕೊಂಬಿಡುತ್ತೆ. ಸೊ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ನನ್ನ ಹಸ್ಬೆಂಡ್ ಬರುವಾಗ ಅವ್ರಿಗೆ ಭಯ ಇಡಿಸ್ದೆ, ಹೇಗೆ ಭಯ ಇಡಿಸ್ದೆ ಅಂತ ನೋಡಿ. ನಿಜವಾಗ್ಲೂ ಭಯ ಪಟ್ರಾ? ಕುಚಿಕ 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 ಅನ್ಕೊಂಡು ಮಾಡ್ತಾ ಇದ್ರಿ. ಪಾಪ ನನ್ನ ಮಗಳೇ ಏನು ಭಯ ಪಡಲಿಲ್ಲ, ಸಖತ್ತಾಗಿ ಭಯ ಪಟ್ರು ಫ್ರೆಂಡ್ಸ್ ನನ್ನ ಹಸ್ಬೆಂಡು. ಅವಳ ಬದಲು ನಾನು ಭಯ ಪಟ್ಟೆ ಅಷ್ಟೇ. ಅಂದರೆ ನಿಮ್ಮದು ಮೈಂಡ್ ಎಲ್ಲೋ ಇತ್ತು, ಗಮನ ಚೆನ್ನಾಗಿ ಭಯ ಪಟ್ರು ಪಾಪ. ಅಲ್ಲ ನೀವು ನೋಡ್ಬಿಡ್ತೀರಾ ಅಂದ್ಕೊಂಡೆ, ಕ್ಯಾಮ್ರಾ ನೋಡಲಿಲ್ಲ. ಅಮ್ಮ ಹೆಂಗಪ್ಪ ಭಯಪಟ್ಟಿದ್ದು? ಹೆಂಗಪ್ಪ ಭಯಪಟ್ಟಿದ್ದು? ಹೆಂಗೆ ಭಯಪಡಿಸಿದ್ದು? ಓ ಭಯಪಡಿಸ್ತಾಳಪ್ಪ. ಇನ್ನೊಂದ್ಸರಿ 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 ಹೆಂಗೆ ಮಾಡಿದ್ದಾನಮ್ಮ? ಅಪ್ಪಂಗೆ ಭಯ ಇಡ್ಸಕತ್ತ.
ಫ್ರೆಂಡ್ಸ್, ನಾನು ಯಾಕೆ ನನ್ನ ಹಸ್ಬೆಂಡ್ನ ಭಯ ಇಡಿಸ್ದೆ ಅಂದರೆ ಅವರು ಒಂದೊಂದು ಸರಿ ನಾನು ಅಡುಗೆ ಮನೆಯಲ್ಲಿ ಡೀಪಾಗಿ ಯಾವುದೋ ಯೋಚನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಅವರು ಹಾಗೆ ಭಯ ಇಡಿಸ್ತಾರೆ. ಅದಕ್ಕೆ ಇವತ್ತು ಅವ್ರಿಗೆ ಭಯ ಇಡಿಸ್ದೆ. ಹಾಲು ಕಾಯಿಸ್ಕೊಂಡು ಈಗ ಅನ್ನಕ್ಕೂ ಇಟ್ಬಿಟ್ಟಿದ್ದೀನಿ. ಈಗ ನೋಡಿ ಪಾಪಗೆ ಆಟ ಆಡಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ಈ ಟೈಮಲ್ಲಿ ನಾನು ರಾತ್ರಿಗೆ ಅಡುಗೆ ಮಾಡ್ಕೊತೀನಿ. ಕುತ್ಕೋ. ಎಲ್ಲ ಮಾಡಿಕೊಂಡು ಫ್ರೀ ಆದಮೇಲೆ ಹಾಕಿ ಕುತ್ಕೋ. ಸೊ ನೈಟ್ಗೆ ಊಟ ಇವತ್ತು ಟಿಫನ್ನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯಾಕೆ ಇವತ್ತು ಅನ್ನ ಸಾಂಬಾರು ಏನೂ ಮಾಡಿಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ, ಮಧ್ಯಾಹ್ನ ಅಡುಗೆ ಮಾಡ್ದಿರ ಮಲ್ಕೊಂಬಿಟ್ಟಿದ್ದೀನಿ, ಸುಸ್ತಾಗಿ ರೆಸ್ಟ್ ತೊಗೊಂಬಿಟ್ಟಿದ್ದೀನಿ. ಅದಕ್ಕೆ ನಾನು ರಾತ್ರಿ ಹೊತ್ತು ಸಾಂಬಾರು ಏನಕ್ಕೆ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡೋಷ್ಟು ತಾಳ್ಮೆನೂ ಇರಲಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡ್ಕೊಂಡ್ವಿ. ಪಾಪಗೂ ಊಟ ಮಾಡಿಸ್ದೆ, ಮಜ್ಜಿಗೆ ತಿನ್ನಿಸ್ದೆ, ಅನ್ನ ಮೊಸರನ್ನ ತಿನ್ನಿಸ್ದೆ. ಈಗ ನಾವು ನೋಡಿ ಊಟ ಹಾಕ್ಕೊಂಡು ತಿಂತಾಯಿದ್ದೀವಿ. ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಟು ನಾನು ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ಈ ಲಾಗ್ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ವೀಡಿಯೋ ಏನಾದರೂ ಪೂರ್ತಿ ನೋಡಿದರೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇರೋದ್ರಿಂದಲೇ ನಾನು ಇಷ್ಟು ಖುಷಿಯಿಂದ ವೀಡಿಯೋ ಮಾಡ್ತಾ ಇರೋದು. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್.